ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮ್ಗೆ ಇಲ್ಲಿ 14,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇಂದು ಬರಲಿದೆ. ಹೌದು ವೀಕ್ಷಕರೇ, ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಬಿಕಾಸ್ ಇದೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಆಗಿರುತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಸಂಬಂಧಿಸಿದಂತೆ. ನೀವು ಅನ್ಕೋಬಹುದು, ಇವರು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾರೆ ಗುರು, ಏನಿದು 14,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಅಂತಿರಲ್ಲ ಅಂತ. ವೀಕ್ಷಕರೇ, ಇದು ಯಾವುದೇ ರೀತಿ ಸುಳ್ಳಲ್ಲ. ಇದು 101% ಈ 14,000 ರೂಪಾಯಿಯನ್ನು ಈ ಗೃಹಲಕ್ಷ್ಮಿ ಯೋಜನೆಯವರು ಕೊಡ್ತಾ ಇರುವಂಥದ್ದು. ಇದರ ವಿತ್ ಪ್ರೂಫ್ ಅನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರು, ಇದೊಂದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ, ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈ 14,000 ರೂಪಾಯಿಯನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೇನೆ. ಮತ್ತು ಇದು ಯಾರ್ಯಾರಿಗೆ ಸಿಗ್ತಾ ಇದೆ, ಇದು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ ಏನು ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕೊಡೋ ಬದಲಿ ಇಲ್ಲಿ 14,000 ರೂಪಾಯಿ ಹಣವನ್ನು ಇವರು ಕೊಡ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗಬೇಕು ಅಂತಂದರೆ ಇಲ್ಲಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಲೈಕ್ ಮಾಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರೇ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ, ತುಂಬ ರಿಸರ್ಚ್ ಮಾಡಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಮಾತ್ರ ನಿಮ್ಮಿಂದ ನಾವು ಲೈಕ್ಸನ್ನು ಕೇಳ್ತಾ ಇದ್ದಾವೆ. ಸೊ ಏನು ಕೂಡ ಆಗೋದಿಲ್ಲ, ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ. ಓಕೆ ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರೋಬ್ಬರಿ 14,000 ರೂಪಾಯಿ ಯಾರಿಗೆ ಕೊಡ್ತಾ ಇದ್ದಾರೆ, ಇದನ್ನು ಹೇಗೆ ಪಡ್ಕೊಳ್ಳೋದು ಅಂತ ಇವಾಗ ನೇರವಾಗಿ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಇಲ್ಲಿ ನಿನ್ನೆ ಇವರು ಗದಗ್ನವರು ವೀಕ್ಷಕರೇ ಉಚಿತವಾಗಿ ಲ್ಯಾಪ್ಟಾಪನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಸೊ ಆ ಉಚಿತ ಲ್ಯಾಪ್ಟಾಪನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಡಿಯೋವನ್ನು ನಾವು ಮಾಡಿದ್ದೇವೆ. ಸೊ ಆ ವಿಡಿಯೋನ ಇನ್ನೂ ಕೂಡ ನೋಡಿಲ್ಲ ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಆ ವಿಡಿಯೋನ ಪಿನ್ ಮಾಡಿರ್ತಾನೆ. ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ವಾಚ್ ಮಾಡಬಹುದು. ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಆ ವಿಡಿಯೋದು ಲಿಂಕನ್ನು ಹಾಕಿರ್ತಾನೆ. ಸೊ ಆ ವಿಡಿಯೋ ನೋಡಿಬಿಟ್ಟು ನೀವು ಉಚಿತವಾಗಿ ಈ ಲ್ಯಾಪ್ಟಾಪನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಳ್ಬಹುದು. ಮತ್ತು ಆ ವಿಡಿಯೋ ನಿಮಗೆ ಹೆಲ್ಪ್ ಆಗಿಲ್ಲ ಅಂತಂದರೆ ನಿಮ್ಮ ರಿಲೇಷನ್ಸ್ನಲ್ಲಿ ಯಾರಾದರೂ ಮಕ್ಕಳಿದ್ರೆ ಮತ್ತು ನಿಮ್ಮ ಫ್ರೆಂಡ್ಸ್ನಲ್ಲಿ ಯಾರಾದರೂ ನಿಮಗೆ ಗೊತ್ತಿರ್ತಾರೆ ಅಂತಂದರೆ, ಮತ್ತು ಈ ವಿಡಿಯೋನ ಪೋಷಕರು ಏನಾದರೂ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಇದು ಉಚಿತವಾಗಿರುವಂತಹ ಲ್ಯಾಪ್ಟಾಪ್ ಸಿಗುತ್ತೆ. ಸೊ ದಯವಿಟ್ಟು ಆ ವಿಡಿಯೋನ ನೀವು ವಾಚ್ ಮಾಡಲೇಬೇಕು. ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲೂ ಕೂಡ ಆ ವಿಡಿಯೋದು ಲಿಂಕ್ ಇದೆ, ಹಾಗೂ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಆ ವಿಡಿಯೋದು ಲಿಂಕನ್ನು ಹಾಕಿರ್ತಾನೆ. ಓಕೆ, ಇಲ್ಲಿ ಗದಗ್ ಮಹಿಳೆಯಾಗಿರುವಂತಹ ಇವ್ರ ಹೆಸರೇನು ಬೇಡ, ಇಲ್ಲಿ ಇವರ ಸ್ಟೋರಿಯನ್ನು ಹೇಳ್ತಾನೆ ನಾನು. ಇವ್ರಿಗೆ ಬರೋಬ್ಬರಿ 14,000 ರೂಪಾಯಿ ಹಣ ಕ್ರೆಡಿಟ್ ಆಗಿರುವಂಥದ್ದು. ಅಂತಂದರೆ ನೀವು ಕೇಳಬಹುದು, ಏನಿದು 14,000 ರೂಪಾಯಿ ಅವರು ಅವ್ರ ಹಾಗೆ ನಮಗೂ ಕೂಡ ಕ್ರೆಡಿಟ್ ಆಗುತ್ತಾ ಅಂತ. ವೀಕ್ಷಕರೇ, ಈ 14,000 ರೂಪಾಯಿ ಅನ್ನೋದು ಒಂದು ತುಂಬ ಅಂತಂದರೆ ತುಂಬಾ ದೊಡ್ಡ ಅಮೌಂಟು. ಇವ್ರಿಗೆ ಇದು ಒಂದೇ ಬಾರಿಗೆ ಕ್ರೆಡಿಟ್ ಆಗಿದೆ. ಆಮೇಲೆ ಇವರು ಬ್ಯಾಂಕ್ ಅಕೌಂಟ್ಗೆ ಮತ್ತು ಇಲ್ಲಿ ಸೈಬರ್ನಲ್ಲಿ ಹೋಗಿ ಚೆಕ್ ಮಾಡತ್ಲೆ ಇವ್ರಿಗೆ ಗೊತ್ತಾಯ್ತಂತೆ ಇದು ಗೃಹಲಕ್ಷ್ಮಿ ಯೋಜನೆಯದ್ದು ಅಂತ. ಆವಾಗ ಇವ್ರಿಗೆ ಸಿಕ್ಕಾಪಟ್ಟೆ ಸಂತೋಷ ಆಗಿದೆ. ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಮಗೆ 14,000 ರೂಪಾಯಿ ಹಣ ಬಂತಲ್ಲ ಅಂತ. ಇದು ಯಾಕೆ ಈ ರೀತಿ ಆಗಿದೆ ಅಂತಂದರೆ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಸಾಕಷ್ಟು ಜನರಿಗೆ ಯಾವ ಕಂತಿನ ಹಣ ಕೂಡ ಬಂದಿಲ್ಲ. ಹೌದು ವೀಕ್ಷಕರೇ, ಇಲ್ಲಿ ಸ್ವಲ್ಪ ಜನರಿಗೆ ಒಂದು 4-5 ಕಂತಿನ ಹಣ ಬಂದಿದೆ, ಇನ್ನೂ ಸ್ವಲ್ಪ ಜನರಿಗೆ ಯಾವ ಕಂತಿನ ಹಣ ಕೂಡ ಬಂದಿಲ್ಲ. ಇನ್ನೇನು ಎಲ್ಲರೂ ಕೂಡ ಇದ್ದಾರೆ, ಎಲ್ಲ ಕಂತಿನ ಹಣ ಬಂದವರು, ಅವ್ರದ್ದು ಸೈಡಿಗಿಡಿ. ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಒಂದೇ ಕಂತಿನ ಹಣ ಬಂದು ಉಳಿದಿರುವಂತಹ ಕಂತಿನ ಹಣ ಬಂದಿಲ್ಲ. ಸಾಕಷ್ಟು ಜನರಿಗೆ 2ನೇ ಕಂತಿನ ಹಣ ಬಂದು ಉಳಿದಿರುವ ಕಂತಿನ ಹಣ ಬಂದಿಲ್ಲ. ಇನ್ನೂ ಎಷ್ಟೋ ಜನರಿಗೆ 1ರಿಂದ 3ನೇ ಕಂತಿನ ಹಣ ಬಂದು ಉಳಿದಿರುವ ಕಂತಿನ ಹಣ ಬಂದಿರೋದಿಲ್ಲ. ಇನ್ನೂ ಸಾಕಷ್ಟು ಜನರಿಗೆ 1ರಿಂದ 4ನೇ ಕಂತಿನ ಹಣ ಬಂದಿದೆ ಅಂತೆ, ಆದರೆ ಉಳಿದಿರುವಂತಹ ಕಂತಿನ ಹಣ ಬಂದಿಲ್ಲ. ಆದರೆ ಇನ್ನೂ ಎಷ್ಟೋ ಜನರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿದ್ದು, ಎಲ್ಲ ಮಾಹಿತಿ ಕೂಡ ಜೆನ್ಯೂನ್ ಆಗಿದ್ದು, ಆದರೂ ಕೂಡ ಅವರಿಗೆ ಯಾವುದೇ ರೀತಿ ಯಾವ ಕಂತಿನ ಹಣ ಕೂಡ ಅವರ ಖಾತೆಗಳಿಗೆ ಇದು ಜಮೆ ಆಗಿದ್ದಿಲ್ಲ. ಅದಕ್ಕೆ ಇವ್ರಿಗೆ ಈ ಎಲೆಕ್ಷನ್ನು ಮುಂದೆ ಒಂದು ಅಸ್ತಿತ್ವದಲ್ಲಿ ಇಟ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಇದೀಗ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಅವ್ರು ಜಸ್ಟ್ ಅಪ್ಲೈ ಮಾಡಿದರೆ ಸಾಕು, ಅವ್ರ ಡಾಕ್ಯುಮೆಂಟ್ಸ್ ಏನಾದರೂ ಇರಲಿ, ಅಂಥವರಿಗೆ ಇಲ್ಲಿ ಬರೋಬ್ಬರಿ 14,000 ರೂಪಾಯಿ 7 ಕಂತಿನ ಹಣವನ್ನು ಇವರು ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರ, ಇಲ್ಲಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತಂದರೆ ನೀವು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಯಾರಿಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ ಈ ರೀತಿ ಆಗಿದೆ ಅಂತ, ಈ ರೀತಿ ಹಣ ಹಾಕ್ತಾ ಇದ್ದಾರೆ ಅಂತ. ಸೊ ವೇಟ್ ಮಾಡಿ, ಇಲ್ಲಿ ನಿಮಗೂ ಕೂಡ ಇದೇ ತಿಂಗಳು 30ನೇ ತಾರೀಕಿನ ಒಳಗಾಗಿ ಇಲ್ಲಿ ಇವರು ಬರಬೇಕಾಗಿರುವಂತಹ ಎಲ್ಲ ಕಂತಿನ ಹಣವನ್ನು ಕ್ರೆಡಿಟ್ ಮಾಡ್ತಾರೆ. ಅಂತಂದರೆ ಸಾಕಷ್ಟು ಜನರಿಗೆ ಇಲ್ಲಿ 1-2 ಕಂತಿನ ಹಣ ಪೆಂಡಿಂಗ್ ಇತ್ತು, ಇನ್ನೂ ಎಷ್ಟೋ
ಜನರಿಗೆ 8ನೇ ಕಂತಿನ ಹಣ ಪೆಂಡಿಂಗ್ ಇದೆ, ಇನ್ನು ಎಷ್ಟೋ ಜನರಿಗೆ 9ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಇಂಥವರಿಗೆ ನಿಮಗೆ ಇದೇ ತಿಂಗಳು 30ನೇ ತಾರೀಕಿನ ಒಳಗಾಗಿ ನಿಮಗೆ ಬರಬೇಕಾಗಿರುವಂತಹ ಎಲ್ಲ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಇವರು ಕ್ರೆಡಿಟ್ ಮಾಡ್ತಾರಂತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈ 14,000 ರೂಪಾಯಿಯನ್ನು ಯಾವ ರೀತಿ ಪಡ್ಕೊಳ್ಬೇಕು ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಬೇಕಂತ ನೀವು ಕೇಳಬಹುದು. ವೀಕ್ಷಕರೇ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳು ನಾನು ಏನು ತಿಳಿಸ್ತೇನೆ ಅಂತಂದರೆ, ಇದು ಅಪ್ಲಿಕೇಶನ್ ಯಾರಿಗೆ ಇನ್ನೂ ಒಂದು ಕಂತಿನ ಹಣ ಬಂದಿಲ್ಲ ನೋಡಿ, ಅವ್ರು ಮಾತ್ರ ಅಪ್ಲೈ ಮಾಡಿ. ಇನ್ ಕೇಸ್ ಯಾರಿಗಾದರೂ 1-2 ಕಂತಿನ ಹಣ ಮಾತ್ರ ಬಂದಿದೆ ಅಂತಂದರೆ ಅವರು ಕೂಡ ಇದನ್ನ ಅಪ್ಲೈ ಮಾಡಿ. ಇಲ್ಲಿ 4ರಿಂದ 5 ಕಂತಿನ ಹಣದ ಮೇಲ್ಪಟ್ಟು ಇಲ್ಲಿ ಯಾರಿಗಾದರೂ ಕಂತಿನ ಹಣ ಬಂದಿದೆ ಅಂತಂದರೆ ಅವರು ಮತ್ತೊಮ್ಮೆ ರಿಟರ್ನ್ ಆಗಿ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಅಂಥವರಿಗೆ ಇವರು ನೇರವಾಗಿ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇವಾಗ ಎಲೆಕ್ಷನ್ನು ಹತ್ತಿರದಲ್ಲಿದೆ, ನಿನ್ನೆನೂ ಕೂಡ ಎಲೆಕ್ಷನ್ ನಡೀತು, ಮತ್ತು ಇನ್ಮೇಲೇನೂ ಕೂಡ ಎಲೆಕ್ಷನ್ ಇದೆ. ಹಾಗಾಗಿ ಇವರು ಎಲೆಕ್ಷನನ್ನು ಒಂದು ಮುಂದೆ ಇಟ್ಕೊಂಡ್ಬಿಟ್ಟು ಇವರು ಯಾವ ಒಂದು ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ನಮಗೆ ಬಂದಿಲ್ಲ, ನಿಮಗೆ ಬಂದಿಲ್ಲ ಹಣ ಅಂತ ಅನ್ಕೋಬಾರ್ದು ಅಂತಹ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಇವರು ಇಂಡೈರೆಕ್ಟಾಗಿ ಇಲ್ಲಿ ಹೋಟ್ ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಸಾಕಷ್ಟು ಜನರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಕೂಡ ನಮಗಂತೂ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ಸಾಕಷ್ಟು ಜನರು ಇದೊಂದು ಯೋಜನೆ ಅಂತಲೇ ಅಂದ್ಕೊಂಡಿದ್ದಾರೆ. ಬಿಕಾಸ್ ಇದೊಂದು ಜೆನ್ಯೂನ್ ಆಗಿರುವಂತಹ ಯೋಜನೆ ಗೃಹಲಕ್ಷ್ಮಿ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಸಾಕಷ್ಟು ಜನರಿಗೆ ಈ 2,000 ರೂಪಾಯಿ ಹಣದಿಂದನೂ ಕೂಡ ಯೂಸ್ ಆಗಿದೆ. ಹಾಗಾಗಿ ಇಲ್ಲಿ ಇದೊಂದು ಜೆನ್ಯೂನ್ ಆಗಿರುವಂತಹ ಈ ಒಂದು ಯೋಜನೆಗೆ ಯಾವ ಕೆಟ್ಟ ಕಣ್ಣು ಕೂಡ ಬೀಳಬಾರದು ಅಂತ ನಾನು ಕೂಡ ಒಂದು ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಕರೇ, ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.